ಸೊ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಒಂದು ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಅಂದರೆ ದೇಶಹಳ್ಳಿಗೆ ಹೋಗ್ತಾ ಇದ್ದೀವಿ. ದೇಶಹಳ್ಳಿ, ಮದ್ದೂರು ಹತ್ರ ದೇಶಹಳ್ಳಿ ಮೀನು ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಟೈಮು ಕೂಡ ಹಿಂಗೆ ಕಾರಲ್ಲಿ ನಮ್ಮ ಕಾರಲ್ಲಿ ಹೋಗ್ಬೇಕಾದ್ರೆ ಇಂಟ್ರೋ ತೊಗೊಂಡಿದ್ವಿ. ಸೊ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಗೋಲ್ಡನ್ ಥ್ರಾಟಲ್ ಸತೀಶ್ ಅವರು. ಸತೀಶ್ ಅವ್ರನ್ನ ಕರೆಸಿರೋ ಉದ್ದೇಶ ಏನು ಗೊತ್ತಾ? ಇವತ್ತು ನಾವು ಹೋಗ್ತಾ ಇರೋ ಗಾಡಿ ಬಂದ್ಬಿಟ್ಟು ಟಾಟಾ ನೆಕ್ಸಾನು ಟಾಪ್ ಆ್ಯಂಡ್ ವೇರಿಯಂಟು. ಸೊ CNG ಪ್ಲಸ್ ಪೆಟ್ರೋಲ್ ಅಲ್ಲ ಬ್ರೋ ಇದು. ಈ ಗಾಡಿ ನಮಗೆ ಶೋರೂಮಿಂದ ಬಂದಿದೆ. ಏನಕ್ಕೆ ಅಂದರೆ ಟೆಸ್ಟ್ ರೈಡ್ ಮಾಡೋಕ್ಕೆ. ಸೊ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸು ಎಲ್ಲನೂ ಶೇರ್ ಮಾಡ್ತೀವಿ. ಯಾರ್ಯಾರು ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ, ಸೊ ಅವ್ರಿಗೆ ಒಂಥರ ಇನ್ಫಾರ್ಮೇಷನ್ ವೀಡಿಯೋ ಇದು, ಪ್ಲಸ್ ಜೊತೆಗೆ ಫುಡ್ ಕೂಡ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಪರ್ಟ್ ಬೇಕಲ್ಲ ನಮಗೆ. ಸೊ ಅಲ್ಲಿ ಇದ್ದಾರೆ ಹಿಂದೆ ಆಟೋಮೊಬೈಲ್ ಇಂಡಸ್ಟ್ರಿಯ ಎಕ್ಸ್ಪರ್ಟು, ಅದಕ್ಕೆ ಅವ್ರನ್ನ ಕರ್ಕೊಂಬಂದಿರೋದು. ಈ ಗಾಡಿ ಯಾವ ಗಾಡಿ ಜೊತೆ ಕಂಪ್ಯಾರಿಸನ್ನು? ಇದು ಮಹೇಂದ್ರ 3XO ಇದೇ ರೇಂಜಲ್ಲಿ ಬರುತ್ತೆ, ಆಲ್ಮೋಸ್ಟ್ ಸಿಮಿಲರ್. ಸೊ ಒಂದು ಎರಡು ಇಂಡಿಯನ್ ಬ್ರ್ಯಾಂಡ್ನ ಕಂಪೇರ್ ಮಾಡ್ತಾ ಇದ್ದೀವಿ ನಾವು. ಹೆಂಗೆ ಅಕ್ಕಪಕ್ಕ ಬಿರಿಯಾನಿ ಕಂಪೇರ್ ಮಾಡ್ತೀವಿ ಎರಡು ಬ್ರ್ಯಾಂಡು, ಸೊ ಅದೇ ಥರ ಈ ಸಲ ಕಾರ್ ಕಂಪೇರ್ ಮಾಡ್ತಾ ಇದ್ದೀವಿ. ಎರಡು ಇಂಡಿಯನ್ ಬ್ರ್ಯಾಂಡು, ಸೇಮ್ ಬಜೆಟ್ಟು, ಸೇಮ್ ಸೆಗ್ಮೆಂಟ್. ಸೊ ನೋಡೋಣ ಮುಂದೆ ಹೋಗ್ತಾ ಇದ್ರ ಬಗ್ಗೆ ಮಾತಾಡೋಣ. ಹಂಗೆ ಬಿಸಿಯಾದ ಮೀನುಗಳನ್ನ ಬಾಸನ ಬನ್ನಿ. ಬ್ರೋ ಚಾಕ್ನ ತಿಂತೀರಾ? ಚನ್ನಪಟ್ಟಣ ಬಂತು. ಚಾಕ್ನ ಬೇಡ, ಫಿಶ್ ಅಸೈಟ್ಸ್ ಇದೆಯಾ, ಫಿಶೇ ತಿನ್ಬೇಕು. ಮೈಂಡ್ ಫಿಕ್ಸ್ ಆಗ್ಬಿಟ್ಟೈತೆ. ಸೊ ಚನ್ನಪಟ್ಟಣ ದಾಟಿದ್ವಿ. ಹಂಗೆ ಸ್ವಲ್ಪ ಗಾಡಿ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಈಗ ಫಸ್ಟು ಈ ಗಾಡಿ ಬಗ್ಗೆ ಕಂಪ್ಯಾರಿಸನ್ ಮಾಡೋಣ. ಮಹೇಂದ್ರ 3XO ಇದೆಯಲ್ಲ, ಅದು ಇದು ಸೇಮು. ಸೊ ಕಂಪ್ಯಾರಿಸನ್ನು ಮೇಯ್ನಾಗಿ ಬಂದ್ಬಿಟ್ಟು ಗಾಡಿ ಅಂದಮೇಲೆ ಕಾರ್ ಅಂದಮೇಲೆ ಬೇಕಾಗಿರೋದೇನು? ಸೇಫ್ಟಿ. ಸೊ ಇದು ಬಂದು ನೆಕ್ಸಾನ್ ಬಂದ್ಬಿಟ್ಟು ಇದು 5 ಸ್ಟಾರ್ ರೇಟಿಂಗು ಗ್ಲೋಬಲ್ ಎನ್ಕ್ಯಾಪಲ್ಲಿದೆ. ಸೊ ಅದು ಮೋಸ್ಟ್ಲಿ ಇಲ್ಲ ಅನ್ಕೊಂತೀನಿ, ಇನ್ನೂ ಟೆಸ್ಟ್ ಆಗಿಲ್ಲ. ಸೊ ಗ್ಲೋಬಲ್ ಎನ್ಕ್ಯಾಪ್ ಟೆಸ್ಟ್ ಆಗಿಲ್ಲ ಇನ್ನೂ ಆ ಗಾಡಿ. ಸೊ ಭಾರತಲ್ಲೂ ಐತೆ ತಾನೆ, ನಮ್ಮ ಇಂಡಿಯಾದಲ್ಲೂ ಇದೆ. ಭಾರತ್ ಎನ್ಕ್ಯಾಪ್ ಅಂತ ಕರೀತಾರೆ, ಇನ್ನೊಂದನ್ನ ಗ್ಲೋಬಲ್ ಎನ್ಕ್ಯಾಪ್ ಅಂತ ಕರೀತಾರೆ. ಸೊ ಇದಕ್ಕೆ ಟಾಟಾ ನೆಕ್ಸಾನ್ಗೆ ಎರಡರಲ್ಲೂ 5 ಸ್ಟಾರ್. ಭಾರತಲ್ಲೂ ತಗೊಂಡವ್ರೆ ಮತ್ತೆ ಗ್ಲೋಬಲ್ ತಗೊಂಡವ್ರೆ. ಮಹೇಂದ್ರ 3XOಗೆ ಇನ್ನೂ ಟೆಸ್ಟ್ ಗ್ಲೋಬಲ್ ಎನ್ಕ್ಯಾಪ್ ಟೆಸ್ಟ್ ಆಗಿಲ್ಲ ಅನ್ಕೊಂತೀವಿ. ಸೊ ಈಗ ನೆಕ್ಸ್ಟ್ ಕತ್ಲೆ ಆಗೋಯ್ತಾ? ಒಂದು ನಿಮಿಷ ಇರೋ. ಈಗ ಓಪನ್ ಸನ್ ರೂಫ್. ವಾಯ್ಸ್ ಕಮಾಂಡ್ ಓಪನಿಂಗ್ ಬರ್ತಾ ಲೈಟು ಗೊತ್ತಾ? ಹರ್ಷವರ್ಧನ್ ಅವರೇ ಬಂತು. ಸೊ ಇನ್ನೊಂದು ನಾನು ಸ್ವಲ್ಪ ಬೆಳ್ಳಿ ಕಾಣಿಸ್ತಾ ಇದ್ದೀನಿ. ಸೊ ಇನ್ನೊಂದೇನು ಅಂದರೆ ಸನ್ ರೂಫು, ಇದು ಪ್ಯಾನೋರಾಮಿಕ್ ಸನ್ ರೂಫ್ ಇದೆ. ಸೊ ಅದು ಇದು XUV 3XOನಲ್ಲೂ ಸನ್ ರೂಫ್ ಇದೆ, ಬಟ್ ಅದು ಮ್ಯಾನ್ಯಲ್ ಆಗಿ ಮಾಡಬೇಕು. ಇದರಲ್ಲಿ ನಮ್ಗೆ ಏನು ಅಂದ್ರೆ ಎಲೆಕ್ಟ್ರಾನಿಕ್ ಕಂಟ್ರೋಲ್, ವಾಯ್ಸ್ ಕಮಾಂಡ್ ಅಲ್ಲಿ ಇದು ಒಂದೇ ಅಲ್ಲ. ಈ ಗಾಡಿ ಫಸ್ಟ್ ನಾವು ತಗೊಂಡ್ಬಂದಾಗ ಏನು ಬಂತಲ್ಲ, ಗಾಡಿ ಎತ್ತಬೇಕಾದ್ರೆ FM ಆನ್ ಆಗಿತ್ತು. ಗಾಡಿ ಆನ್ ಆಗಿದ ತಕ್ಷಣ FM ಆನ್ ಆಗುತ್ತೆ. ಆಫ್ ಮಾಡ್ತೀನಿ, ಬಟನ್ನೇ ಸಿಗ್ತಾ ಇಲ್ಲ. ಹುಡುಕಿ ಸಾಕಾಯ್ತು. ಏನ್ ಮಾಡಿ ತಲೆ ಕೆಟ್ಟೋಯ್ತು. ಪ್ರೆಸ್ ಮಾಡ್ಬಿಟ್ಟು ಸ್ವಿಚ್ ಆಫ್ FM ಅಂದೆ. ಕನ್ವೀನಿಯನ್ಸ್ ಎಲ್ಲ ಈಸಿ, ಏನು ಮುಟ್ಟದೇ ಬೇಡ, ಬಟನ್ಸ್ಗಳು ಸಖತ್ತಾಗಿದೆ. ಈಗ ನಾವು AC ಹಾಕಿರೋದ್ರಿಂದ ಇಲ್ಲಿ ಏರ್ ಪ್ಯೂರಿಫೈಯರ್ ಕೂಡ ಇದೆ ಇವ್ರದಲ್ಲಿ, ಅದರಲ್ಲಿಲ್ಲ. ಎಲ್ಲ ನಾನೇ ಹೇಳ್ತೀನಿ. ಇವಾಗ ವಾಯ್ಸ್ ಕಮಾಂಡ್ ಆನ್ ಮಾಡು. ಕ್ಲೋಸ್ ಸನ್ ರೂಫ್. ಶ್ಯೂರ್, ಕ್ಲೋಸ್ ಆಯಿತು. ಇದು ಸನ್ಶೇಡ್ ಕ್ಲೋಸ್ ಆಗಲ್ಲ, ಸನ್ಶೇಡ್ನ ಸಪ್ರೇಟಾಗಿ ಕ್ಲೋಸ್ ಮಾಡಬೇಕು. ಅದು ಬೇಕಾದ್ರೆ ನಿಮಗೆ ರೈನ್ ಸೆನ್ಸಿಂಗ್ ವೈಪರ್ಸ್ ಇರೋದ್ರಿಂದ ವೈಪರ್ ಒಂದ್ಸರಿ ಆನ್ ಆಗಿದ ತಕ್ಷಣ ಅದಷ್ಟು ಕಡೆ ಇದರಲ್ಲಿ ರೈನ್ ಸೆನ್ಸಿಂಗ್ ವೈಪರ್ ಇದೆ. ಆಮೇಲೆ ಇನ್ನೊಂದು ಹೇಳಿದ್ದು ನಾನು ಏನದು, ಇದು ಏರ್ ಪ್ಯೂರಿಫೈಯರ್ ಇದೆ. AC ಜೊತೆ ಏರ್ ಪ್ಯೂರಿಫೈಯರ್ ಇದೆ. ಸೊ ಇದೆಲ್ಲ ಸ್ಪೆಷಲ್ ಫೀಚರ್ಸು. ನಿಮಗೆ 3XO ಏನು ಕಂಪೇರ್ ಮಾಡಿದ್ರೆ ನಿಮಗೆ ಇದರಲ್ಲಿ ಸ್ವಲ್ಪ ಫೀಚರ್ಸ್ ಜಾಸ್ತಿ ಇದೆ, ಜಾಸ್ತಿ ಇದೆ. ಇನ್ನೂ ಹೋಗ್ತಾ ಮಾತಾಡೋಣ. ಇನ್ನೂ ಬೇಜಾನಿದೆ, ತಿನ್ಕೊಂಡು ಮಾತಾಡೋಣ. ಇನ್ನೊಂದು ವೈರ್ಲೆಸ್ ಚಾರ್ಜರು. ನನ್ನ ಫೋನ್ ಅಂತೂ ನೀಟಾಗಿ ಫಿಟ್ ಆಗ್ಬಿಟ್ಟಿದೆ. ನಮ್ದು ಅಷ್ಟೇ ಐಫೋನ್ ಫಿಟ್ ಆಗುತ್ತೆ. ನಮ್ದು S24 ಅಲ್ಟ್ರಾ ಎರಡು ದೊಡ್ಡ ಫೋನ್ ಆಗಿರೋದ್ರಿಂದ ಈ ಜಾಗಕ್ಕೆ ಹೆಂಗ್ ಫಿಟ್ ಆಗುತ್ತೆ ಅಂದ್ರೆ ಇಲ್ಲೊಂದು ಸೆಪರೇಟ್ ಡಿಸ್ಪ್ಲೇ ತರ. ಆಮೇಲೆ ಇನ್ನೊಂದೇನು ಅಂದ್ರೆ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಏನಿದೆಲ್ಲ ಡಿಜಿಟಲ್, ಅದು 10.25 ಇಂಚು. ಇನ್ಫೋಟೈನ್ಮೆಂಟ್ ಸಿಸ್ಟಮ್ 10.25 ಇಂಚು. ಇದು ಒಂಥರ ಡಿಸ್ಪ್ಲೇ ಆಗೋಯ್ತು. ಥರ್ಡ್ ಡಿಸ್ಪ್ಲೇ. ನಮ್ಮ ಫೋನು 7 ಇಂಚ್. ಫೋನ್ ಇಟ್ಕೊಂಡಿಲ್ಲ, ಆರಾಮಾಗಿ ಮ್ಯಾಪ್ ಹಾಕೊಂಡ್ರೆ ನೀಟಾಗಿ ವ್ಯೂ ಬರುತ್ತೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ. ಮ್ಯಾಪ್ ಇನ್ಫೋಟೈನ್ಮೆಂಟ್ ಅಲ್ಲೇ ನಿಮ್ಗೆ ಮ್ಯಾಪ್ ಬರುತ್ತೆ. ಮೊಬೈಲ್ ಚಾರ್ಜಿಂಗ್ ಅದ್ರ ಪಾಡಕ್ಕೆ ಆಗ್ತಾ ಇರಲಿ. ಆಂಡ್ರಾಯ್ಡ್ ಆಟೋ ಇದೆ ಅದಕ್ಕೆ. ಸೊ ಇಲ್ಲೇನೇ ನೋಡಿಕೊಂಡು ವಾಯ್ಸ್ ಕಮೆಂಟ್ ಅದು ಕೂಡ ನಾವು ಹೇಳಿದ್ರೆ ಎಲ್ಲ ಮಾಡ್ಕೊಬೋದು.
ಚೆನ್ನಾಗೈತೆ. ಇನ್ನೂ ಬೇಜಾನ್ ಮಾತಾಡೋದಿದೆ. ಇನ್ನು ನಮಗೆ ಇಂಡಿಯನ್ಸ್ಗೆ ಇಂಪಾರ್ಟೆಂಟ್ ಆಗಿರೋದು ಡಿಕ್ಕಿ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ, ಅದೆಲ್ಲ ಆಮೇಲೆ ಮಾತಾಡೋಣ. ಏನೇನು ಹೆಂಗದೆ ಫಸ್ಟು ಹೊಟ್ಟೆ ಕವ ಅಂತೈತೆ. ಬೇಗ ಹೋಗೋಣ. ಲೆಫ್ಟಲ್ಲಿ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಹೆಂಗಂದಂಗೆ ನುಗ್ತವ್ರೆ. ಹೆಂಗಂದಂಗೆ ನುಗ್ಗಿದ್ರು ಕ್ಯಾಮ್ರಾ ಐತಲ್ಲ, 360 ಕ್ಯಾಮ್ರಾ ಇದೆ. 360 ಕ್ಯಾಮ್ರಾ, ಬ್ಲೈಂಡ್ ಮಾನಿಟರ್ ಇದೆ, ಬ್ಲೈಂಡ್ ಸ್ಪಾಟ್ ಮಾನಿಟರ್ ಇದೆ, ಎಲ್ಲ ಇದೆ. ಇಲ್ಲಾಂದ್ರೆ ಯಾರಿಗಾನ ಹೇಳ್ಬೇಕಾಯ್ತು ಪ್ಯಾಸೆಂಜರ್ಗೆ, ಒಂದು ಸ್ವಲ್ಪ ಲೆಫ್ಟ್ ನೋಡ್ಕೊ ಅರ್ಸರೇ ಕೂತಿರೋದು. ಕ್ಯಾಮ್ರಾ ಇಲ್ಲಿ ರೆಕಾರ್ಡ್ ಮಾಡೋದ್ರ ಜೊತೆಗೆ ಆ ಲೆಫ್ಟಲ್ಲಿ ನೋಡ್ಕೋಬೇಕು. ಅದ್ರ ಬೋದು ತಲೆನೋವು. ಈಗ ಅಡ್ಡ ಕೂತ ನನಗೆ ಅಷ್ಟ ಇಲ್ಲಿ ಕೂತೋಣ, ನನಗೆ ಆ ಲೆಫ್ಟ್ ಮಿರರ್ ಕಾಣಿಸ್ತಾನೆ ಇಲ್ಲ. ಇಂಡಿಕೇಟರ್ ಆನ್ ಮಾಡಿದ ತಕ್ಷಣ ಈ ಲೆಫ್ಟ್ ಫುಲ್ಲು ಇಲ್ಲಿ ಡಿಸ್ಪ್ಲೇ ಬರ್ತೈತೆ. ನೀಟಾಗಿ ನೋಡ್ಕೊಬೋದು ಯಾವನ್ ಬರ್ತಾನೆ ಏನು ಬರೋದಲ್ಲ ಅಂತ. ಎಲ್ಲ ಎಷ್ಟು ಈಸಿ ಆಗೋಯ್ತು ಲೈಫ್. ಟೆಕ್ನಾಲಜಿಯಾ. ಸೊ ನಮ್ಮ ಡೆಸ್ಟಿನೇಷನ್ ಬಂದ್ವಿ, ದೇಶಹಳ್ಳಿ ಭರ್ಜರಿ ಫಿಶ್ ಲ್ಯಾಂಡ್. ಇಲ್ಲಿ ಬೇಜಾನ್ ಕಾರ್ಗಳು ನಿಂತಿದೆ. ನಾವು ಪಾರ್ಕಿಂಗ್ ಮಾಡಬೇಕು, ಆ ಸಂದಿನಲ್ಲಿ ಪಾರ್ಕಿಂಗ್ ಮಾಡಬೇಕು. ಒಳಗೋಗಿ ನೆರಳಲ್ಲಿ ನಿಲ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಹೆಂಗೆ ತೆಗಿತೀನಿ ನೋಡಿ, ಕೆಳಗಡೆ ಇಳಿದಿರಾನೆ ಅಂದರೆ, ಸೊ ಇದರಲ್ಲಿ 360 ಕ್ಯಾಮ್ರಾ, ಅದರಲ್ಲೂ 3D ಆಪ್ಷನ್ ಕೂಡ ಇದೆ. ಅದನ್ನು ನೋಡಿಕೊಂಡು ಅದನ್ನು ಬಳಸಿ ಫುಲ್ ರಿವರ್ಸಲ್ಲೇ ಗ್ಯಾಪ್, ಚಿಕ್ಕ ಗ್ಯಾಪ್ನಲ್ಲಿ ಕಾರ್ನ ತೊಗೊಂಡೋಗಿ ಪಾರ್ಕಿಂಗ್ ಮಾಡಿದೆವು. ನೋಡಿ ಹೆಂಗೆ ಹೋಗ್ತಾ ಇದೆ ಕಾರು. ಈ ಗ್ಯಾಪಲ್ಲಿ ಹೋಗುತ್ತಾ ಕಮೆಂಟ್ ಮಾಡಿ. ಪಕ್ಕದಲ್ಲಿ ಈ ಕಡೆ ಶಿಫ್ಟ್ ಐತೆ, ಈ ಕಡೆ ಇನ್ನೊಂದು ನೆಕ್ಸಾನ್ ಇದೆ, ಅದ್ರ ಮಧ್ಯದಲ್ಲಿ ನನ್ನ ಕಾರ್ ಹೋಗ್ತಾಯಿದೆ. ನೋಡಿ, ಯಾರು ಇಳಿಯೋದು ಬೇಕಾಗಿಲ್ಲ, ಯಾರು ನೋಡ್ಕೊಳೋದು ಬೇಕಾಗಿಲ್ಲ, ಒಬ್ಬರೇ ಈಸಿಯಾಗಿ ಪಾರ್ಕಿಂಗ್ ಮಾಡ್ಬೋದು. ಕಾರ್ ಬಗ್ಗೆ ಸಾಕು, ಬನ್ನಿ ಬಿಸಿ ಬಿಸಿ ಮೀನನ್ನ ತಿನ್ನುವ. ಸೊ ನಾರ್ಮಲಾಗಿ ಯಾವಾಗಲೂ ಕೂತ್ಕೊಂಡು ತಿಂತೀವಿ. ಈ ಸಲ ಕಾರ್ ಇರ್ಬೇಕಾದ್ರೆ ಹಿಂದ್ಗಡೆ ಈ ಥರ ಟ್ರೇ ಇರ್ಬೇಕಾದ್ರೆ 2 ಮೀನಲ್ಲ, ಒಂದು 5 ಮೀನನ್ನ ನೀಟಾಗಿ ಜೋಡಿಸ್ಕೊಂಡು ಆರಾಮಾಗಿ ಇಲ್ಲಿ ಬೇಕಾದ್ರೆ ಕೂತ್ಕೊಂಡು ತಿನ್ಬೋದು. ಇಲ್ಲೆಲ್ಲ ರಶ್ ಇರುತ್ತೆ. ಸೊ ಅವಾಗ ಈ ಥರ ಯೂಸ್ ಆಗುತ್ತೆ. ಕರೆಕ್ಟಾಗಿ ನೆರಳು ಬೇರೆ ಇತ್ತು, ಗಸಗಸೆ ಮರ, ಅಲ್ಲಿ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಸೊ ಫಸ್ಟ್ ಬಂದುಬಿಟ್ಟು ಇಲ್ಲಿ ಮಾಮೂಲಿ ಇದು ಜಿಲೇಬಿ ಮೀನು ಸಿಗುತ್ತೆ, ತವಾ ಫ್ರೈ. ಅದು ಬಿಟ್ಟು ನಿಮಗೆ ಕಾಟ್ಲಾ ಮೀನು ಕ್ಯೂಬ್ಸು, ಚಿಕ್ಕ ಚಿಕ್ಕ ಕಬಾಬ್ ಥರ ಚಿಕ್ಕ ಚಿಕ್ಕ ಪೀಸು, ಅದು ಕೂಡ ತವಾ ಫ್ರೈ ಮಾಡೋದು. ಸೊ ಲಾಸ್ಟ್ ಟೈಮ್ ಬಂದುಬಿಟ್ಟು ಅದನ್ನು 5 ಪ್ಲೇಟು 6 ಪ್ಲೇಟ್ ತಿಂದ್ವಿ ಒಬ್ಬೊಬ್ರು. ಸೊ ಇವಾಗ ಅದಕ್ಕೆ ಫಸ್ಟ್ ಇದನ್ನು ತಿಂದ್ಬಿಟ್ಟು ಆಮೇಲೆ ಅದಕ್ಕೆ ಹೋಗೋಣ ಅಂತ. ಕೂತ್ಕೊಳ್ಳಿ ಬ್ರೋ ಆರಾಮಾಗೆ. ಬೂಟ್ ಸ್ಪೇಸು ಎಷ್ಟಿದೆ ಗೊತ್ತಾ? ಎಷ್ಟಿದೆ ಹೇಳಿ, ನೀವು ಹೇಳಬೇಕು, ಎಕ್ಸ್ಪರ್ಟು. 380 ಲೀಟ್ರ್ ಬೂಟ್ ಸ್ಪೇಸ್. ಒಂದು ಶಾರ್ಕ್ ಮೀನು ತೋರಿಸ್ಬಿಡು. ಚಿಯರ್ಸ್. ನಾವು ನಿಂಬೆಹಣ್ಣು ಹಿಂಡ್ಕೊಳ್ತೀನಿ ನಾನು. ಏನ್ರಿ ಮೈಯೆಲ್ಲ ರೋಮಾಂಚನ ಆಗೋಯ್ತಾ? ಅಷ್ಟು ನಿಂಬೆಹಣ್ಣು ಹಿಂಡ್ರೆ ಇನ್ನೇನಾಗುತ್ತೆ? ಫಸ್ಟ್ ಟೈಮ್ ತಿಂತಾರೆ ನೀವು ಬಂದಿದ್ದೀರಾ ಇಲ್ಲಿ ದೇಶಲ್ಲಿಗೆ? ಇಲ್ಲಿದೆ ಫಸ್ಟ್ ಟೈಮು. ಸ್ಪೈಸಿಯಾದ ಮಸಾಲ ಇವ್ರದ್ದು. ನಾನು ಚಟ್ನಿ ಇನ್ನೂ ಹಚ್ಕೊಂಡಿಲ್ಲ, ಬಟ್ ಆ ಮಸಾಲೆ ಏನಿದೆ ಇದೇನೇ ಆ ಸ್ಪೈಸಿ ಆಗಿರುತ್ತೆ. ಪ್ಲಸ್ಸು ಜಾಸ್ತಿ ಸ್ಮೋಕಿನೆಸ್. ನಾನು ಚಟ್ನಿ ಹಾಕ್ಕೊಂಡಿದ್ದೀನಿ. ಕಾಟ್ಲಾ ಮೀನಲ್ಲಿ ಏನು ಅಂದರೆ ದೊಡ್ಡ ಮೀನು, ಮುಳ್ಳು ದಪ್ಪ ಮುಳ್ಳು ಇರುತ್ತೆ, ನೀಟಾಗಿ ತಿನ್ಬೋದು ಬಿಡಿಸ್ಕೊಂಡು. ಚಿಕ್ಕ ಚಿಕ್ಕ ಮುಳ್ಳು ಇದ್ದಾಗ ತುಂಬ ಜನಕ್ಕೆ ತಿನ್ನೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಅಂಥವ್ರು ಈ ಥರ ತೊಗೊತಾರೆ. ನೋಡಿ ಒಂದು ಸಿಂಗಲ್ ಬೋನ್ ಬಂತು ಇದರಲ್ಲಿ. ನೋಡಿ ಈ ಪೀಸಲ್ಲಿ ಮಾಂಸ, ಇದರಲ್ಲಿ ಮೂಳೆನೇ ಇಲ್ಲ, ಇದರಲ್ಲಿ ಮುಳ್ಳೇ ಇಲ್ಲ. ಇದರಲ್ಲಿ ಇಷ್ಟು ದಪ್ಪ ಮಾಂಸ, ಇಲ್ಲಿ ಚರ್ಮ, ಚರ್ಬಿ ಜಿನುಗ್ತಾರದೇನು ಗೊತ್ತಾ? ಅದ್ರ ಚರ್ಬಿ ಹೂವು ಥರ ಬಿಚ್ಚಾಯ್ತು. ಚಟ್ನಿನೂ ಚೆನ್ನಾಗಿದೆ. ಚಟ್ನಿ ಚೆನ್ನಾಯ್ತಾ? ತುಂಬ ವರ್ಷ ಆದಮೇಲೆ ತಿಂತಾಯಿದ್ದೀವಿ. ರಿಫ್ರೆಶಿಂಗ್ ಆದ ಚಟ್ನಿ, ಪುದೀನಾ ಫ್ಲೇವರ್ ಯಥೇಚ್ಛವಾಗಿ, ಹಸಿಮೆಣ್ಸಿನ್ಕಾಯಿ ಖಾರ. ನನಗೆ ಹಂಗೆ ಜಾಸ್ತಿ ಮಜಾ ಕೊಡ್ತು. ಬರೀ ಇದೆ ಈ ಮಸಾಲೆ ಏನಿದೆ ಮ್ಯಾರಿನೇಷನ್, ಅದು ಒಳ್ಳೆ ಮಜಾ ಕೊಡ್ತು. ಅದೊಂದು ಸ್ವಲ್ಪ ಟ್ಯಾಂಗಿನೆಸ್ ಇದೆ, ಇದೆಲ್ಲ ಟ್ಯಾಂಗಿನೆಸ್ ಇಲ್ಲ. ಇನ್ನು ಸ್ವಲ್ಪ ಹುಣಸೆಹಣ್ಣು ಏನಾದರೂ ಹಾಕಿದ್ದಿದ್ರೆ ಚಟ್ನಿಗೆ ಇನ್ನೂ ಸೂಪರಾಗಿರೋ. ಚಟ್ನಿಲಿ ಇನ್ನೊಂದು ಸ್ವಲ್ಪ ಹುಳಿ ಅಂಶ ಬೇಕು. ಬಟ್ ಈ ಏನು ಮೀನು ಏನಿದೆ ಡೈರೆಕ್ಟಾಗಿ ಏನು ಫ್ರೈ ಮಾಡಿಕೊಡ್ತಾರೆ ಅದು ಮಾತ್ರ ಹೈ ಕ್ಲಾಸ್. ಆಮೇಲೆ ನೆಕ್ಸ್ಟು ಕಾರಲ್ಲಿ ಹಿಂದೆ ಕೂತ್ಕೊಂಡ್ಬಂದ್ರಿ. ಇಷ್ಟು ದೂರ ಹಿಂದೆ ಕಂಫರ್ಟ್ ಹೆಂಗಿತ್ತು? ಹಿಂದೆ ಕಂಫರ್ಟ್ ಚೆನ್ನಾಗಿ ಆರಾಮಾಗಿತ್ತು. ಏನೋ ಅಷ್ಟೊಂದು ರೋಡ್ ಹಂಸು ಗಿಮ್ಸು ಬಂಪ್ಸು ಗಿಮ್ಸು ಏನು ಗೊತ್ತಾಗಿಲ್ಲ. ನಾನೊಂದು ಕಡೆ
ಅಂದರೆ ಕಾಣಿಸ್ಲಿಲ್ಲ ಹಳ್ಳ. ಫಾಸ್ಟಾಗಿ ಹೋದೆ. ನನ್ನ ಕಾರ್ ಓಡಿಸ್ತೀನಿ ನಾನು, ಅದು ಸ್ವಿಫ್ಟು ಹೊಡಿತದೆ ಅಂದ್ಕೊಂಡೆ. ಬ್ರೇಕ್ ಹಿಡಿದ್ರೂ ಆ ಹಳ್ಳದಲ್ಲಿ ನೀಟಾಗಿ ಹೋಯ್ತು. ಸಸ್ಪೆನ್ಷನ್ ಸೂಪರ್ ಆಗಿದೆ. ಮೈನ್ ಏನಕ್ಕೆ ಅಂದರೆ ಇನ್ನೊಂದು ಏನು ಅಂದರೆ ಇಲ್ಲಿ ನಮ್ಮ ಇಂಡಿಯನ್ ರೋಡ್ಗೆ ತಕ್ಕನಂಗೆ ಮಾಡವ್ರೆ. ಗ್ರೌಂಡ್ ಕ್ಲಿಯರೆನ್ಸು ಸೂಪರು. ರೋಡ್ ಕ್ಲಿಯರೆನ್ಸ್ ಎಷ್ಟೈತೆ ಬ್ರೋ? 208 mm. 298 mm ಇದೆಯಾ? ಆಮೇಲೆ ಮಿಕ್ಕಿದ್ದು ಬಂದ್ಬಿಟ್ಟು ಇನ್ನೊಂದು ಏನು ಗೊತ್ತಾ, ಈ ಗಾಡಿನಲ್ಲಿ ಓಡಿಸ್ಬೇಕಾದ್ರೆ AC ಇದೆ, ಫುಲ್ಲು ಕ್ಲೈಮೇಟ್ ಕಂಟ್ರೋಲ್ AC, ಆಟೋಮೆಟಿಕ್ಕು, ವಾಯ್ಸ್ ಕಮಾಂಡಲ್ಲಿ ಮಾಡ್ಬೋದು ನೀವು. ಬಟ್ ಏನೇ AC ಹಾಕೊಂಡ್ರು ಬೆನ್ ಶೇಕ್ ಆಗುತ್ತೆ ಗೊತ್ತಾ? ಹೌದು, ಯೂಶಲಿ ಆಗೇ ಆಗುತ್ತೆ ಲಾಂಗ್ ಡ್ರೈವಲ್ಲಿ. ಇಲ್ಲ ಆಗಲ್ಲ. ವೆಂಟಿಲೇಟೆಡ್ ಸೀಟ್ಸ್ ಇದೆ. ಸೊ ಇದು 3XO ಮಹೇಂದ್ರ 3XOನಲ್ಲಿ ಇಲ್ಲ ವೆಂಟಿಲೇಟೆಡ್ ಸೀಟ್. ಆ್ಯಕ್ಚುಲಿ ಈ ಕ್ಯಾಟಗರಿಲಿ ಮೋಸ್ಟ್ಲಿ ಇದಕ್ಕೆ ಫಸ್ಟ್ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಈ ಥರ ಗಾಡಿಗಳಲ್ಲಿ ಸ್ವಲ್ಪ ಕಮ್ಮಿ ವೆಂಟಿಲೇಟೆಡ್ ಸೀಟ್ಸ್. ಅವೇನಿದ್ರು ಲಕ್ಸುರಿ ಕಾರ್ಗಳಲ್ಲಿ ಅದರಲ್ಲಿ ನೋಡಿರ್ತೀವಿ ಅಷ್ಟೇ. ಈ ಪ್ರೈಸ್ ರೇಂಜಲ್ಲಿ ಒಳ್ಳೆಯ ಫೀಚರು. ಆಮೇಲೆ ಸೀಟ್ಸು ಅಷ್ಟೇ ಕಂಫರ್ಟ್ ಚೆನ್ನಾಗಿದೆ. ಕ್ಯಾಪ್ಟನ್ ಸೀಟು ಇದು ಇನೋವಾದಲ್ಲೆಲ್ಲ ಬರ್ತದಲ್ಲ, ಪೈಲಟ್ ಸೀಟ್ ಥರ ಮುಂಚೆ ಫ್ರಂಟ್ ಎರಡು ಅದ್ಭುತ. ಈಗ ನೆಕ್ಸ್ಟ್ ಮೀನ್ಗೆ ಹೋಗೋಣ. ನಮ್ದು ಇದಾಗಲೇ ಖಾಲಿನೇ ಆಗೋಯ್ತು. ನಂದು ಖಾಲಿ. ಸೊ ನೆಕ್ಸ್ಟ್ ಮೀನು ಜಿಲೇಬಿ ಮೀನು. ನಂದು ದೊಡ್ಡದಾಗೈತೆ, ನಿಮ್ಮದು ಚಿಕ್ಕದಾಗೈತೆ. ಯಾಕೆ ಬ್ರೋ? ನಿಮ್ಮದು ವಯಸ್ಸಾಗ್ಬಿಟ್ಟೈತೆ. ನಿಮ್ಮದು ಸ್ವಿಮ್ ಮಾಡಿ ಸಣ್ಣಗಾಗ್ಬಿಟ್ಟೈತೆ. ನಿಮ್ಮದು ವಯಸ್ಸಾಗ್ಬಿಟ್ಟೈತೆ. ನಿಮ್ದು ಇನ್ನೂ ಟೀನೇಜು. ನಂದು ಜಿಮ್ ಬಾಡಿ. ನಿಂದು ಒಬೇಸ್ ಬಾಡಿ. ಟೇಸ್ಟ್ ಮಾಡುವ. ಜಿಲೇಬಿ ಮೀನಲ್ಲಿ ಜಾಸ್ತಿ ಮಸಾಲೆ ಕಾಣಿಸ್ತಾ ಇದೆ. ಅದಕ್ಕಿಂತ ಸ್ಟ್ರಾಂಗು. ಯಾಕೆಂದರೆ ಇದ್ರ ಮೇಲೆ ಎಕ್ಸ್ಟ್ರಾ ಆ ಗ್ರೀನ್ ಚಟ್ನಿ ಇತ್ತಲ್ಲ, ಸೈಡಿಗೆ ಕೊಟ್ಟಿದ್ರಲ್ಲ, ಅದನ್ನ ಇದಂಗೆ ಬಳ್ದವ್ರೆ ಮೇಲೆಲ್ಲ ಬಳ್ದ್ಬಿಟ್ಟು ಅದನ್ನು ಮತ್ತೆ ಫ್ರೈ ಮಾಡೋರೆ. ಅದಕ್ಕೆ ಇದು ಎಕ್ಸ್ಟ್ರಾ ಸ್ಪೈಸಿ. ನಾಲ್ಗೆ ಎಲ್ಲ ಇಟ್ಟಿದ ತಕ್ಷಣ ಚುರಿ ಬ್ರೋಗೆ ಕೆಂಪು ಬಂದುಬಿಡ್ತು. ಮೀನು ಬಗ್ಗೆ ಮಾತಾಡೋಂಗಿಲ್ಲ. ಜಿಲೇಬಿ ಮೀನು ಈಸ್ ಆಲ್ವೇಸ್ ಬೆಣ್ಣೆ ಮೀನು. ಇಷ್ಟ ಆಯ್ತಾ ಬ್ರೋ ಟೇಸ್ಟು? ಖಾರ ಮಾತ್ರ ಯಥೇಚ್ಛವಾಗಿ ಹಾಕ್ಬಿಡಿ. ಹೆಂಗಾಯ್ತು? ಏನಿಸ್ತು ಟೇಸ್ಟ್ ಬಗ್ಗೆ? ಸೂಪರ್. ಜ್ಯೂಸ್ ಕುಡಿಯೋಕೆ ಮಾತ್ರ ಸಕ್ಕತ್ತು. ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡೋದು ಗಮನಿಸಿದ್ರಾ, ಕಲರ್ ಹಾಕಲ್ಲ. ಇಲ್ಲಿ ಗ್ರೀನ್ ಮಸಾಲೆ ಯೂಸ್ ಮಾಡೋದು, ಕೆಂಪು ಮಸಾಲೆ ಅಲ್ಲ. ಸೊ ಏನಿದ್ರು ಪುದೀನ, ಹಸಿಮೆಣಸಿನ್ಕಾಯಿ ಮೇಯ್ನು ಇಂಗ್ರೀಡಿಯೆಂಟು. ಆಮೇಲೆ ಅಷ್ಟೇ ಉಪ್ಪು, ಧನಿಯಾ ಪುಡಿ ಇವೆಲ್ಲ ಹಾಕಿರ್ತಾರೆ. ಖಾರದ ಪುಡಿ ಕಮ್ಮಿ. ಸೊ ಅದರಿಂದ ನಿಮಗೆ ಕೆಂಪು ಕಲರ್ ಬರೋದೇ ಚಾನ್ಸೇ ಇಲ್ಲ. ಸೊ ಇಲ್ಲಿ ಬಂದಾಗ ಆರಾಮಾಗೆ ಕಣ್ಣು ಮುಚ್ಕೊಂಡು ಭಯ ಇಲ್ದಿರ ತಿನ್ಬೋದು. ಕೆಮಿಕಲ್ ಇರೋಲ್ಲ, ಆಮೇಲೆ ಅದು ಇದೆ ಕಲರ್ ಇರೋಲ್ಲ ಅಂತ. ಇದು ಜಾಸ್ತಿ ತಿನ್ಬೋದು, ಎಷ್ಟು ಬೇಕೋ ತಿನ್ಬೋದು. ಇದು ನೀಟಾಗಿ ಹೋಗುತ್ತೆ ಒಳಗಡೆ. ಆಮೇಲೆ ಇದು ಆಪ್ಷನಲ್ಲು. ಬೇಡ ನಿಮಗೆ ಇದು ಸ್ವಲ್ಪ ಸ್ಪೈಸಿ ಇದೆ, ಖಾರ ಕಮ್ಮಿ ತಿನ್ನೋರು ಹೇಳ್ಬಿಟ್ಟು ಅದು ಮೇಲ್ಗಡೆ ಎಕ್ಸ್ಟ್ರಾ ಮಸಾಲ ಬೇಡ, ನಮ್ಮ ಸೈಡ್ ಕೊಟ್ಬಿಡಿ ಚಟ್ನಿ ಅಂದ್ಬಿಟ್ಟು ಅದೇನಿರುತ್ತೆ ಅವ್ರ ಮ್ಯಾರಿನೇಷನ್ನು ಅದರಲ್ಲಿ ತಿಂದರೆ ನಿಮಗೆ ಸ್ವಲ್ಪ ಖಾರ ಅಂಶ ಕಮ್ಮಿ ಇರುತ್ತೆ. ನಾವು ತಿಂದ್ವಲ್ಲ ಕ್ಯೂಬ್ಸ್ ಹಂಗೆ ಆ ಥರ ಇರೋದು. ಅದು ಲೈಟು, ಇದು ಕಂಪೇರ್ ಮಾಡೋದು ಅದು ಸ್ವಲ್ಪ ಖಾರ ಕಮ್ಮಿ. ಚೆನ್ನಾಯಿತು. ಸೊ ವರ್ತಾ ರೈಡು. ಅದು ಅಲ್ಲದೆ ಇವತ್ತು ಕಾರಲ್ಲಿ ನಾವು ಫಸ್ಟ್ ಟೈಮು ಎಕ್ಸ್ಪ್ರೆಸ್ ವೇನಲ್ಲಿ ಹೋಗಿಲ್ಲ, ಸರ್ವಿಸ್ ರೋಡಲ್ಲಿ ಹಳೆ ರೋಡಲ್ಲಿ ಊರು ರೋಡಲ್ಲಿ ಬಂದ್ವಿ. ಒಳ್ಳೆ ಜರ್ನಿ. ಆ್ಯಕ್ಚುಲಿ ಅಂದರೆ ಲೈಕ್ ಎಲ್ಲೋ ಫಾಸ್ಟಾಗಿ ಹೋಗ್ಬೇಕು ಅಂದರೆ ಎಕ್ಸ್ಪ್ರೆಸ್ ಆಗಬೇಕು. ಹೋಗಿ ಏನು ಟೈಮ್ ಏನು ಮ್ಯಾಟ್ರ್ ಆಗಲ್ಲ ಅಂತಂದರೆ ಸರ್ವಿಸ್ ರೋಡಲ್ಲೇ ಹೋಗಿ ಬೆಸ್ಟು. ಆರಾಮಾಗಿ ಬರ್ಬೋದು. ಆಮೇಲೆ ನಿದ್ದೆ ಬರೋಲ್ಲ. ಮೇನು ಲಾಂಗ್ ಸ್ಟ್ರೈಟ್ ರೋಡಲ್ಲಿ ಒಂದೇ ರೋಡಲ್ಲಿ ಹೋಗ್ತಾ ಇರ್ಬೋದು, ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರಬೇಕಾ. ಸೊ ಅವಾಗ ನಿದ್ದೆ ಬರೋ ಚಾನ್ಸಸ್ ಜಾಸ್ತಿ. ಇಲ್ಲಿಲ್ಲ, ಆರಾಮಾಗಿ ಬರ್ತಾಯಿದ್ವಿ. ಆಮೇಲೆ ನಮ್ಗೆ ಈ ಗಾಡಿನ ಚೆಕ್ ಮಾಡೋದಕ್ಕೆ ನಮಗೆ ತುಂಬ ಆಪ್ಷನ್ ಸಿಕ್ತು. ಪದೇ ಅಂಶಗಳು ಬರ್ತಾ ಇರುತ್ತೆ. ಇನ್ನೊಂದೇನಂದರೆ ಈ ಟಾಟಾ ಗಾಡಿ ಇರೋರಿಗೆ ಗೊತ್ತಿರ್ಬೋದು, ಥರ್ಡ್ ಗೇರಲ್ಲಿ ಇದ್ರು ನೀವು ಸಡನ್ನಾಗಿ ಹಂಸ್ ಬಂದುಬಿಡ್ತು, ನಾನು ಗೇರ್ ಚೇಂಜ್ ಮಾಡ್ಕೊಳಕ್ಕಾಗಿಲ್ಲ ಅಂದ್ಬಿಟ್ಟು ಹಂಗೆ ಹೋಗೋದು. ಟಾರ್ಕ್ ಚೆನ್ನಾಗಿರುತ್ತೆ. ಟಾರ್ಕ್ ಜಾಸ್ತಿ ಥರ್ಡ್ ಗೇರಲ್ಲಿ ಮೂವ್ ಮಾಡ್ಬೋದು ನೀವು. ಅದೊಂದು ಫೀಚರ್ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ಇನ್ನೊಂದು ಮತ್ತೇನೋ ಸಸ್ಪೆನ್ಷನ್ ಚೆನ್ನಾಗಿತ್ತು, ಒಳಗಡೆ ಕಂಫರ್ಟ್ ಚೆನ್ನಾಗಿತ್ತು. ಇನ್ನು ಓವರ್ ಆಲ್ ವಾಯ್ಸ್ ಕಂಟ್ರೋಲ್ ಅಂತೂ ಬೇಜಾನ್ ಆಟ ಆಡ್ಬಿಟ್ಟಿದ್ದೀವಿ. ಇನ್ನು ಮುಖ್ಯದು ಇನ್ನೇನಿದೆ ಕನ್ಕ್ಲೂಷನಲ್ಲಿ ಲಾಸ್ಟಲ್ಲಿ ಓವರ್ ಆಲ್ ಆಗಿ ಏನೇನು ಬರುತ್ತೆ ಅದೆಲ್ಲನೂ ಒಂದು ಲೈಟಾಗಿ ಎಕ್ಸ್ಪ್ಲೇನ್ ಮಾಡೋಣ. ಇದು ತಿನ್ಬಿಟ್ಟು ನೀಟಾಗಿ ನೆಮ್ಮದಿಯಾಗಿ ವಾಪಸ್ ಮನೆ ಕಡೆ ಹೋಗ್ತಾ ಇನ್ನೇನೇನು ಬಿಟ್ಟಿದ್ದೀವಿ ಈ ಕಾರ್ ಬಗ್ಗೆ ಹೇಳೋದು ಅದನ್ನು ಹೇಳೋಣ. ಸದ್ಯಕ್ಕೆ ತಿನ್ನೋಣ. ಸೊ ಫೈನಲಾಗಿ ಭರ್ಜರಿ ಮೀನೂಟ ಆಯಿತು. ಮೀನೂಟ, ಆಮೇಲೆ ಅನ್ನ ಸಾರು, ಮುದ್ದೆ ಎಲ್ಲ ಮೀನು ಸಾರೆಲ್ಲ ತಿಂದ್ವಿ. ಭರ್ಜರಿ ಆಗಿತ್ತು, ಹೊಟ್ಟೆ ತುಂಬೋಯ್ತು. ಸೊ ಅಲ್ಲಿಂದ ಎಕ್ಸಿಟ್ ಆಗ್ಬಿಟ್ಟು ರಾಮನಗರದಲ್ಲಿ ಸ್ಟಾಪ್ ಹಾಕಿದ್ವಿ ಟೀ ಕುಡಿಯೋಕ್ಕೆ.
ಒಂದು ಫೀಚರ್ನ ನಾವು ಟೆಸ್ಟ್ ಮಾಡಬೇಕು ಅಂತ ಕಾಯ್ತಾ ಇದ್ವಿ, ಅದು ಈಡೇರ್ಬಿಡ್ತು. ಏನಂದರೆ ಅದು ಆಟೋಮೆಟಿಕ್ ವೈಪರು, ರೈನ್ ಸೆನ್ಸಿಂಗ್ ವೈಪರು ಕರೆಕ್ಟಾಗಿ ಮಳೆ ಬಂದ ಮಜಾ ನೋಡಿ, ಅದು ಭಯ ಆಗೋಯ್ತು ಅಂದರೆ ಪಟ್ಟದ ಬಂದ್ಬಿಡ್ತದೆ. ಸೊ ಆಮೇಲೆ ಇನ್ನೊಂದು ಏನಂದರೆ ಅದೇ ಆಟೋಮೆಟಿಕ್ ಹೆಡ್ಲೈಟ್ ಕೂಡ ಇದೆ. ಇನ್ನೇನು ಸ್ವಲ್ಪ ಕತ್ಲೆ ಆಗುತ್ತೆ ಹೋಗೋಷ್ಟರಲ್ಲಿ, ಅವಾಗ ಅದು ಕೂಡ ಆನ್ ಆಗುತ್ತೆ. ಅದನ್ನೆಲ್ಲ ತೋರ್ಸೋಕ್ಕಾಗಲ್ಲ ಇದೆ, ಯಾಕಂದರೆ ಇದು ಟಾಪ್ ಎಂಡ್ ಮಾಡಿ ಆಗಿರೋದ್ರಿಂದ ಎಲ್ಲ ಫೀಚರ್ಸು ಇರುತ್ತೆ. ಸೊ ನಾವು ಆಲ್ಮೋಸ್ಟು ಏನು ಕನ್ವೀನಿಯೆಂಟ್ ಏನೇನಿದೆ ಫೀಚರ್ಸ್, ಸ್ಪೆಷಲ್ ಫೀಚರ್ಸು ಸೊ ಸೇಮ್ ಕಂಪೇರ್ ಟು ಸೇಮ್ ರೇಂಜಿನ ಈ ಬೇರೆ ಇಂಡಿಯನ್ ಮೇಡು ಮಹೇಂದ್ರ XUV 3XOಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ಕನ್ವೀನಿಯೆಂಟ್ ಫೀಚರ್ಸು ಜಾಸ್ತಿ ಇದೆ. ಸೇಫ್ಟಿ ಮತ್ತು ಕನ್ವೀನಿಯೆಂಟ್ ಫೀಚರ್, ಆಮೇಲೆ ಸುಪೀರಿಯರ್ ಸೇಫ್ಟಿ, ಪ್ಲಸ್ ಇದರಲ್ಲಿ 3 ಡ್ರೈವಿಂಗ್ ಮೋಡ್ ಕೂಡ, 3 ಡ್ರೈವಿಂಗ್ ಮೋಡ್ ಇದೆ, ಸ್ಪೋರ್ಟು, ಆಮೇಲೆ ಸೀಕೋ, ಸಿಟಿ ಮೋಡ್ ಅಂತ. ಸೊ ಆ ಥರ ನಮಗೆ ಚೂಸ್ ಮಾಡ್ಕೊಂಡು ಓಡಿಸ್ಬೋದು. ಸಿಟಿ ಮೋಡ್ ಅಂದರೆ ಗೊತ್ತಲ್ಲ ನಿಮಗೆ, ಸ್ವಲ್ಪ ಅದರಲ್ಲಿ ರೇಂಜ್ ಜಾಸ್ತಿ ಸಿಗುತ್ತೆ, ಆರಾಮಾಗಿ ಹೋಗ್ಬೋದು. ಈ ಬಜೆಟಲ್ಲಿ ಒಂದು ಸನ್ ರೂಫು ಎಲ್ಲ ಇದ್ದಾಗ, ಮಕ್ಕಳಿದ್ದಾಗ ಸ್ವಲ್ಪ ಖುಷಿ ತಲೆ ಎಲ್ಲ ಆಚೆ ಕಡೆ ಮತ್ತು ಕಾರು ಹೈಟಲ್ಲಿ ಇರೋದ್ರಿಂದ ಕುತ್ಕೊಂಡಾಗ ನೀವು ಸ್ವಲ್ಪ ಮೇಲಿರೋ ಥರ ಕಾಣಿಸುತ್ತೆ. ಇಲ್ಲಿವರೆಗೂ ಫುಲ್ಲು ವ್ಯೂ ಕಾಣಿಸುತ್ತೆ ನಿಮಗೆ. ಬಾನೆಟು ಎಂಡು ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ ಹೆಂಗೆ ನಿಂತೈತಿ, ಇಲ್ಲೇನೆ ನೀಟಾಗಿ ಕಾಣಿಸ್ತಾ ಇದೆ. ಆರಾಮಾಗಿ ಚಿಕ್ಕ ಚಿಕ್ಕ ಹಳ್ಳ ಪಳ್ಳ ಎಲ್ಲ ತಲೆನೇ ಕೆಡ್ಸ್ಕೊಳಂಗಿಲ್ಲ, ಹೋಗ್ತಾ ಇರ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ಫೀಚರ್ಸು ಕವರ್ ಮಾಡಿದ್ದೀವಿ. ಇಂಡಿಯನ್ ಶಾರ್ಕ್ ಫಿನ್ ಆಂಟೆನಾ ಇದೆಲ್ಲ ನಾರ್ಮಲ್ ಅದೆಲ್ಲ ಇರುತ್ತೆ. ಮತ್ತು ORVM ಇದು ಕ್ಲೋಸ್ ಆಗುತ್ತೆ, ಆಟೋಮೆಟಿಕ್ಕು ಅಡ್ಜಸ್ಟು, ಮತ್ತು ಇದು ಏನದು ರೇರ್ ವ್ಯೂ ಮಿರರು, ಅದರಲ್ಲಿ ಇದು ಏನದು ಡಿಫಾಗರ್ ಇದೆ, ಏನೇನೋ ಇದೆ. ಆಮೇಲೆ ಕರ್ಟನ್ ಏರ್ ಬ್ಯಾಗ್ಸ್ ಐತಪ್ಪ, ಕರ್ಟನ್ ಏರ್ ಬ್ಯಾಗ್ಸ್ ಇದೆ. ಸೊ ತುಂಬ ಫೀಚರ್ಸ್ ಇದೆ. ಆಮೇಲೆ ಇನ್ನೊಂದು ಏನು ಅಂದರೆ ಲಾಸ್ಟಲ್ಲಿ ಫೀಚರ್ ಇದು ಇನ್ನೊಂದು ಏನಂತಂದರೆ ಎಷ್ಟು ಹೋಗಿ ಟೆಸ್ಟ್ ಡ್ರೈವ್ ಮಾಡೋದು ಬೆಸ್ಟು. ಟೆಸ್ಟ್ ಡ್ರೈವ್ ಮಾಡಿದ್ರೆ ನಿಮಗೆ ಟಾಪ್ ಎಂಡ್ ಮಾಡಲೇ ಕೊಡೋದು. ಟೆಸ್ಟ್ ಡ್ರೈವ್ ಯಾವುದೇ ನೀವು ಬ್ರ್ಯಾಂಡ್ಗೆ ಹೋದ್ರೂ ಟಾಪ್ ಎಂಡ್ ಮಾಡಲು ಕೊಡ್ತಾರೆ. ಅದನ್ನು ತೊಗೊಂಡು ಎಲ್ಲ ಫೀಚರ್ಸೂ ನೋಡಿ, ಚೆಕ್ ಮಾಡಿ, ಎಂಜಾಯ್ ಮಾಡಿ, ನಿಮ್ಗೆ ಯಾವ ವೇರಿಯಂಟ್ ಬೇಕೋ ಅದನ್ನು ಚೂಸ್ ಮಾಡ್ಬೋದು ನಿಮ್ಮ ಬಜೆಟಿಗೆ ತಕ್ಕನಂಗೆ. ತುಂಬ ವೇರಿಯಂಟ್ಸ್ ಇದೆ, ನೀವು ಚೂಸ್ ಮಾಡ್ಕೋಬೋದು. ಇದಂತೂ ಸೂಪರ್ ಕಂಫರ್ಟಬಲ್. ಈ ಒಂದೇನು ರೈಡು ದೊಡ್ಡ ರೈಡ್ ಹೋಗಿ ಬಂದ್ವಿ, ಅದರಲ್ಲಿ ಕಂಫರ್ಟಬಲ್ ಆಗಿತ್ತು. ಅದರಲ್ಲೂ ಪೆಟ್ರೋಲ್ CNG ಅಂದರೆ ಸ್ವಲ್ಪ ಕನ್ವೀನಿಯನ್ಸ್, ಅದರಲ್ಲೂ ನಿಮಗೆ ಮೈಲೇಜ್ ಜಾಸ್ತಿ. ಎಲ್ಲಿ ಬೇಕೋ ಅಲ್ಲಿ ಗ್ಯಾಸ್ ಹಾಕ್ಸ್ಕೋಬೋದು, ಪೆಟ್ರೋಲ್ ಸ್ಟೇಷನ್ ಸಿಕ್ಕಿಲ್ಲ ಅಂತಂದರೆ ಪೆಟ್ರೋಲ್ ಹಾಕ್ಸ್ಕೋಬೋದು. ಸೊ ಅದೊಂದು ಎಕ್ಸ್ಟ್ರಾ ಇದು ಅಡ್ವಾಂಟೇಜು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಜಾಸ್ತಿ ಲೈಕ್ ಮಾಡಿಬಿಡು, ತುಂಬ ಶೇರ್ ಮಾಡಿ. ಆಮೇಲೆ ಮೀನು ತಿನ್ನಬೇಕು ಅಂದರೆ ದೇಶಾಲಿಗೆ ಬಂದ್ಬಿಡಿ. ದೇಶಾಲಿ ಫಿಶ್ ಫ್ರೈ ಚೆನ್ನಾಗಿರುತ್ತೆ ಸಿಂಪಲಾಗಿ. ಆಮೇಲೆ ಗಾಡಿ ಏನಾದ್ರು ತೊಗೊಬೇಕು ಅಂದ್ಕೊಂಡಿದ್ರೆ ಟಾಟಾದು ಒಂದ್ಸಲಿ ಹೋಗಿ ಟಾಟಾ ಶೋರೂಮ್ಗೆ ಹೋಗಿ ಚೆಕ್ ಮಾಡಿ, ಟೆಸ್ಟ್ ಡ್ರೈವ್ ತೊಗೊಳ್ಳಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ಬಿಡೋಣ. ನಮಗೆ ಇವತ್ತು ಸಪೋರ್ಟ್ ಮಾಡಿರೋ ಸತೀಶ್ ಗೋಲ್ಡನ್ ಟ್ರಾಟಲ್ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವರು ನೆಕ್ಸ್ಟು ಗಾಡಿನ ಡೀಟೇಲಾಗಿ ರಿವ್ಯೂ ಮಾಡ್ತಾರೆ. ಆಮೇಲೆ ಅವ್ರ ಚಾನಲ್ಲು ಇನ್ಮೇಲೆ ಕಾರು ರಿವ್ಯೂಸ್ ಎಲ್ಲ ಬರುತ್ತಲ್ಲ, ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಎಲ್ಲ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ. ಇದೇ ಕಾರದು ಮೋಸ್ಟ್ಲಿ ರಿವ್ಯೂ ಬರುತ್ತೆ. ಇದರಿಂದಲೇ ಸ್ಟಾರ್ಟ್ ಮಾಡ್ಬಿಡೋಣ. ಫುಲ್ ಡೀಟೇಲ್ ರಿವ್ಯೂ ಬರುತ್ತೆ. ಈ ಥರ ಎಲ್ಲ ಬರೋಲ್ಲ, ಅವ್ರದ್ದು ಫುಲ್ ಡೀಟೇಲ್ ರಿವ್ಯೂ ಬರುತ್ತೆ. ಅವ್ರ ಚಾನಲ್ನ ಫಾಲೋ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನಮಸ್ಕಾರ.